ದಯವಿಟ್ಟು ಹೇಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ. ಆಯ್ತು, ಓಕೆ. ಎಲ್ಲರಿಗೂ ನಮ್ಮ ದಿನೇಶ್ ಅವ್ರದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ, ಎಲ್ಲಾದ್ ಮಾಡೋದೆಲ್ಲ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಚೇತು ಹ್ಯಾಪಿ ಸಂಕ್ರಾಂತಿ ಏನೋ. ಇಲ್ಲೋಡು ಹ್ಯಾಪಿ ಸಂಕ್ರಾಂತಿ ಏನೋ. ನಮ್ಮ ಮಮ್ಮಿ ಇದಾರೆ. ಆಯ್ ಬಡವ ಗೈಸ್, ಎಲ್ಲರಿಗೂ ನಮಸ್ಕಾರ. ನಿಮಗೆ ಗೊತ್ತು, ನಾನು ತುಂಬ ಫೇಮಸ್ ಆಗಿದ್ದೀನಿ. ಸೊ ಅದಕ್ಕೋಸ್ಕರ ನನ್ನ ಅಭಿಮಾನಿಗಳು ತುಂಬ ಊರಿಂದ ದಣ್ಕೊಂಡು ನನ್ನನ್ನು ನೋಡ್ಲಿಕ್ಕೆ ಬಂದು ನಮಸ್ಕಾರ. ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಯಾವುದ್ರ ಮುಖಾಂತರ ಬರ್ತಾ ಇದ್ದೀವಿ ಅಂತೇಳಿ. ಈ ಒಂದು ವಿಡಿಯೋ ಒಂದು ಮಕರ ಸಂಕ್ರಾಂತಿ ವಿಶೇಷವಾಗಿರುತ್ತೆ. ಇದರಲ್ಲಿ ನಮ್ಮ 2 ಹಸುಗಳನ್ನ ಯಾವ ರೀತಿ ನಾವು ಕಿಚಾಯಿಸಿದ್ವಿ ಅದ್ರ ಬಗ್ಗೆ ಎಲ್ಲ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಮತ್ತು ಆಫ್ಟರ್ ಕಿಚಾಯಿಸಿದ ನಂತರ ಏನಾಗುತ್ತೆ, ಮತ್ತು ಈ ಬಡಿಯೋದ್ರ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀನಿ. ಹಾಯ್ ಅಂತಾನು. ಹಾಯ್ 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 ವೀಕ್ಷಕರೇ. ಈಗ ನಾನು ಹೇಳ್ಕೊಡಂಗಿಲ್ಲ. ಹಾಯ್ ವೀಕ್ಷಕರೇ ಜೋರಾಗಿಳು ದಯವಿಟ್ಟು. ನಮ್ಮ ಅಣ್ತಮ್ಮನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರಿಗೂ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಏನ್ ಕೊಟ್ಟಾರೋ ಅದೇ ಕೈ ಅದಿಗೆ ಜಿಗಿ 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 ಹೇಳಪ್ಪ ಅದೇನು ಬೇಡದವ್ರು ತಂದಿದ್ದಾರೆ ಇವರು. ಬೇಡವರು ಹೊಸ ತಂದಿದ್ದಾರೆ ಇವರು. ಯಾವುದು ಹಚ್ಚಿದ ಹಂಗೆ ಹಾಗೆ. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಮಮ್ಮಿ ಇದಾರೆ. ಇವತ್ತು ಸಂಕ್ರಾಂತಿ ಹಬ್ಬ. ಚೇತು ಹ್ಯಾಪಿ ಸಂಕ್ರಾಂತಿ ಏನೋ. ಇಲ್ಲೋಡು ಹ್ಯಾಪಿ ಸಂಕ್ರಾಂತಿ ಏನೋ. ಎಲ್ಲಿ ಇದೆ ನೋಡಿ, ಇದು ಹೂವು, ಇದು ಮಗಳು. ಯಾರು ಹೊತ್ತದೆ ಕಡೆ ಕೈತೆ ಇದೆ. ತಂದವರು ಬೆಂಕಿ ಹಚ್ತಾ ಇದ್ದಾರೆ. ಅಚ್ಚಲೇ ಹಚ್ಚಕ್ ಬರೋದ ಲೇ ದಿಗ್ಸಿ ಹಚ್ಚಲೇ ಇಟ್ಬಿಟ್ಟು ಬೆಂಕಿ ಹಚ್ಚಕ್ ಬರ್ತದ ಅವನಿಗೆ. ರಾಜು ಬದ ರಾಜು ಆಡ್ಸಲಿ ಸಾಕು. ಚೇತು ಚೇತು ಇದ್ರ ಬೈಲಿ ಇಲ್ಲಿ. ಚೇತು ಇದು ನೋಡಿ, ಇದರಲ್ಲಿ ಅಮ್ಮಾಯರು. ಇಸ್ಕೋತಿದೆ. ಸೂಪರ್. ಹಂಗೇರು ಹಂಗೇರಿ. ಇಲ್ಲೋಡಿ ಸೂಪರ್. ಇಲ್ಲೋಡ್ರಿ. ಏಯ್ ಈ ಕಡೆ ಚೇತು ಇಲ್ಲೋಡಿ. ಚೇತು ಇಲ್ಲೋಡಿ. ಚಿಕ್ಕಿ ಇದ್ರಲ್ಲಿ ಅಮ್ಮಾರು ಮಗಳೇ ಅದೆಲ್ಲ. ಅದು ವಿಡಿಯೋ ಫೋಟೋ ತಗೋತೀನಿ. ಕರೆಕ್ಟಾಗಿ ನಿಂತ್ಕೊಳ್ಳಿ. ಈ ಚಿಕ್ಕಿ ಹಂಗೆ ನಿಂತ್ಕೊಳ್ಳಿ. ಹಿಂಗೆ ಏ ಈ ಕಡೆ ನೋಡು. ಹಂಗೆ ಚೇತು ಇಲ್ಲ ಚೇತು
ಇದು ಸೂಪರ್. ಬಲಾರ ನಿಂತ್ಕೊಳ್ಳ. ಇವ್ರ ಹೆಸರು ದೀಕ್ಷಿತ್ ಅಂತೇಳಿ, ಫಿಲ್ಮ್ ಆಕ್ಟರ್ ಏನಲ್ಲ ಅವರು. ಕಿಚಾಯಿಸಿದ ಮೇಲೆ ಒಂದು ಸ್ವಲ್ಪ ಪೂಜೆ ಮಾಡಬೇಕು. ಪೂಜೆ ಮಾಡ್ತಿದ್ದಾರೆ ತಾಯಿಯವರು. ಹಾಂ ನಿನ್ನ ಕಡೆಗೆ ತಿರ್ಕೊಳ್ಳಿ. ಮುತ್ತು ಕೊಡೋಕೆ ನಿಂಗೆ. ಈ ಕಡೆ ನಿಮ್ಗೆ ಇನ್ನೊಂದ್ಸಲಿ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದಯವಿಟ್ಟು ಹೇಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ. ಆಯ್ತು, ಓಕೆ. ಎಲ್ಲರಿಗೂ ನಮ್ಮ ದಿನೇಶ್ ಅವ್ರದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ. ಎಲ್ಲ ಮಾಡೋದೆಲ್ಲ ಒಳ್ಳೇದಾಗಲಿ. ಥ್ಯಾಂಕ್ ಯು. ನೀನು ಚಿಕ್ಕದು ಹಿಡ್ಕೋ. ಅದೇ ಆರ್ಸಾಯ್ತು ಆ ಕಡೆ ಅಲ್ಲಿ ಸೈಡ್ ಬಚ್ಚೇತು. ನೀನು ಬಂದ್ಬಿಡಪ್ಪ ಸೈಡ್ಗೆ. ಅಗ್ಗ ಕಾಲಿಗೆ ಸಿಗಾಕೊಂಡಲ್ಲ, ಅವ್ನ ಸೈಡಿಗೆ ಕಳಿಸ್ತಾನ. ಬರೇ ನಿನ್ನ ಕೈಲಾಗಲ್ಲ ಅವ. ಹಾಯ್, ಏನೋ ನಿನ್ನ ಹೆಸರು ಮಗ? ಏನೋ ನಿನ್ನ ಹೆಸರು? ಪುನು. ಏನೋ ನಿನ್ನ ಹೆಸರು? ಎಲ್ಲ ಸೈಡ್ ಬಲ್ಲ. ನೀನು ಸೈಡ್ ಬಲ್ಲ. ಪುನಃ ಪೋದ್ ಹೊಡಿತೀನಿ. ಪುನಃ ಮಾತಾಡ್ಸ್ಕೊಂಡು ಹಂಗೆಯೇ ಸಂದಾಗಿತ್ತು. ದನಗಳನ್ನು ಕಿಚಾಯಿಸೋಕ್ಕೆ ಒತ್ತಾಗಿತ್ತು. ನಮ್ಮೂರಿನ ಯಜಮಾನರು ಹಾಗೂ ಹಿರಿಯರು, ಸ್ನೇಹಿತರು ಎಲ್ಲರೂ ಕೂಡಿ ಕಿಚಾಯಿಸೋದಕ್ಕೆ ರೆಡಿ ಮಾಡಿದ್ರು. ಹಾಗೆಯೇ ನಮ್ಮೂರಿನ ದನಗಳು ಕೂಡ ತುಂಬ ಶೃಂಗಾರ ಭರಿತವಾಗಿ ನಿಂತ್ಕೊಂಡಿದ್ದು. ದನಗಳ ಯುವ ಮಿತ್ರರು ಅಚ್ಚುಕಟ್ಟಾಗಿ ಯಾವುದೇ ಅಪಾಯವಿಲ್ಲದೆ ಕಿಚಾಯಿಸಿದ್ರು. ನಾವು ನಾಗು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ವಿ. ನಾಗು ಅವರು ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ನಮ್ಮೂರಲ್ಲಿ ಇತ್ತೀಚೆಗೆ ದನಗಳು ಭಾರಿ ವಿರಳ ಆಯ್ತವೆ. ನಮ್ಮೂರಲ್ಲಿ ಅಂತಲ್ಲ, ಯಾವುದೇ ಊರಲ್ಲೂ ನೋಡಿದ್ರೂ ದನಗಳೇ ಇಲ್ಲ. ಎಲ್ಲ ಟ್ಯಾಕ್ಟ್ರು, ಮಿಷಿನು, ಅದು ಇದು ಬಂದುಬಿಟ್ಟು ದನಿಗಳಿಗೆ ಕೆಲಸವೇ ಇಲ್ದಂಗೆ ಮಾಡಿಬಿಟ್ಟವ್ರೆ. ಕೆಲಸ ಇಲ್ದೋದ್ಮೇಲೆ ದನಗಳನ್ನ ಯಾಕೆ ತಗೋಬೇಕು ಅನ್ನೋದು ಜನಗೆ ತಲೆಗೆ ಬಂದುಬಿಟ್ಟದೆ. ಹಿಂಗೆ ಆದರೆ ಮುಂದಿನ ದಿನಗಳಲ್ಲಿ ಬೆಂಕಿ ಹಾಕ್ಬಿಟ್ಟು ನಾವೇ ಆರಬೇಕಾಯ್ತದೆ. ಇವ್ರು ನಮ್ಮ ನಾಯಕರು. ಹಂಗೆ ಮುಂದಕ್ಕೆ ನೋಡ್ಕೊಂಡು. ನಮಸ್ಕಾರ. ನಿಮಗೆ ಗೊತ್ತು ನಾನು ತುಂಬ ಫೇಮಸ್ ಆಗಿದ್ದೀನಿ. ಸೊ ಅದಕ್ಕೋಸ್ಕರ ನನ್ನ ಅಭಿಮಾನಿಗಳು ತುಂಬ ಊರಿಂದ ದಣ್ಕೊಂಡು ನನ್ನನ್ನು ನೋಡ್ಲಿಕ್ಕೆ ಬಂದಿದ್ದಾರೆ. ಅವರೇ ಒಂದು ಮಾತನ್ನ ಆಡ್ತಾರೆ, ಇವಾಗ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಅಣ್ಣ, ನಾವು ನಿಮ್ಮ ದೊಡ್ಡ ಅಭಿಮಾನಿ ಅಣ್ಣ. ನಾವು ಕಾಲು ಹೇಳಿ ಇರ್ಲಿ ಅಭಿಮಾನಿಗಳು ಸ್ನೇಹಿತರೆ. ಕ್ಯಾಮ್ರಾ ಎಲ್ಲ ಯೂಸ್ ಮಾಡೋದು ಗೊತ್ತಿಲ್ಲ. ಇವರು ಬಂದು ಕಳ್ಳ ಅಭಿಮಾನಿ. ಇವರು ರೈತರಲ್ಲ, ಅವರು ಕಳ್ಳ ಅಭಿಮಾನಿಗಳು. ಇವರು ಡಬಲ್ ಎಕ್ಸೆಲ್ ಅವರು. ಇವರು ಮಗ ಕಾಣಿಸ್ತಿಲ್ಲ ಕರೆಕ್ಟಾಗಿ. ಇವ್ರ ಹೆಸರು ಕಾಲಿಗೆ ಎತ್ತ ಓಡ್ತಾವ್ರು ಇತ್ತಿದ್ದಾಳೆ. ಹೆಂಗೋ ಓಡ್ದಗಳು ಈ ವರ್ಷ ಓಡ್ದಕ್ಕಲ್ಲ ಅಲ್ಲ. ಈ ವರ್ಷ ಎಲ್ಲರೂ ಚೆನ್ನಾಗಿ ಓಡ್ದು. ನೋಡಿ, ಹಿಂಗೆ ಜಗಳ ನಡಿಬೋದು. ಹಿಂಗೆ ಇರಬೇಕು ಜಗಳ. ಏನಿರ್ಬೇಕಾ? ನಾವೊಂದು ದಾಳಿಕೆ ಬರ್ಡೇ ಅದೇ. ಯಾರಾದ್ರೂ ವಿಶ್ ಮಾಡೋರು ಖುಷಿಯಾಗಿದ್ರೆ ಹುಸಿ ಮಕ್ಕಳು ವಿಶ್ ಮಾಡಿ. ಹ್ಯಾಪಿ ಬರ್ಡೇ ಸೂರು. ಇವತ್ತು ಒಂದು ಡೀಟ್ ಮಾಡ್ತೀವಿ. ನಾನು ನಾಳಿಕೆ ಅಂತ ಹೇಳಿದ್ದೀನಿ. ಏನೆಲ್ಲ ಹಾಕಕ್ಕೆ ಕೂತ್ಬಿಟ್ಟವ್ರೆ. ಹಾಕೋದು ತಿನ್ನಕ್ಕಾದ್ರೆ ಮೊದ್ಲಿರ್ತಾನೆ ಇವನು. ಇವ್ದು ಅಷ್ಟೇ ತಿನ್ನಕ್ ಮೊದ್ಲಿರ್ತದೆ. ಇಲ್ಲ ಅವರು ಹೇಳ್ತಾ ಇರೋದು ಈ ಥರ ತಿನ್ಬೇಕು ಅಂತ ಕಲಿಸ್ಕೊಡ್ತಾ ಇರೋದು.